ಆಸ್ತಿಕ ಸಜ್ಜನರಿಗೆ ಇದು ಕ್ಷೇಮ ಮಾರ್ಗ. ಗದಗದಿಂದ ಕೊಪ್ಪಳಕ್ಕೆ ಬರುವಾಗ ಕೊಪ್ಪಳದ ಊರ ಹೊರಗಡೆಯೇ ಮಳೆ ಮಲ್ಲೇಶ್ವರನಿರುವ ಇಂದ್ರಕೀಲ ಪರ್ವತ ಸಿಗುತ್ತದೆ. ವಿಶ್ವಾವಸು ನಾಮ ಸಂವತ್ಸರ ವಸಂತ ಋತು ವೈಶಾಖ ದ್ವಿತೀಯ ಕೃತಿಕಾ ನಕ್ಷತ್ರ ಮಂಗಳವಾರ ದಿನಾಂಕ 29/5/25 ಇಂದ್ರಕೀಲ ಪರ್ವತವಿರುವ ದಿವ್ಯ ಕ್ಷೇತ್ರವನ್ನು ದರ್ಶಿಸೋಣ. ಕೊಪ್ಪಳದ ಮಲೆಮಲ್ಲೇಶ್ವರ ಮತ್ತು ಆ ಪರ್ವತದಲ್ಲಿರುವ ಪಾಲ್ಕಿಗುಂಡು ಎಂಬ ಅಶೋಕನ ಶಿಲಾಶಾಸನ ಸ್ಥಳಗಳನ್ನು ಹಾಗೂ ಸುಪ್ರಸಿದ್ಧ ಗವಿಮಠವನ್ನು ಇಂದು ತಮಗೆಲ್ಲ ತೋರಿಸುವ ಪ್ರಯತ್ನವನ್ನು ಕ್ಷೇಮ ಮಾರ್ಗವು ಮಾಡುತ್ತಿದೆ. ಮಲೆ ಅಂದರೆ ಪರ್ವತ, ಮಲೆಯಲ್ಲಿರುವ ಮಲ್ಲೇಶ್ವರ ಮಲೆ ಮಲ್ಲೇಶ್ವರನೇ ಮಳೆ ಮಲ್ಲೇಶ್ವರ ಅಂತ ಆಗಿರಲಿಕ್ಕೆ ಸಾಧ್ಯ. ಈ ಕ್ಷೇತ್ರದ ವಿಶೇಷತೆ ಅಂದರೆ ವರ್ಷದ 12 ತಿಂಗಳೂ ಮಳೆಗಾಲವಿಲ್ಲದಿದ್ದರೂ ಬೇಸಿಗೆ ಕಾಲದಲ್ಲಿಯೂ ಪರ್ವತದ ಗುಹೆಯೊಳಗಿನಿಂದ ನಿರಂತರವಾಗಿ ಶಿವಲಿಂಗದ ಮೇಲೆ ಹರಿಯುವ ನೀರು. ಅರ್ಜುನನು ಶಿವನನ್ನು ಕುರಿತು ತಪಸ್ಸು ಮಾಡಿ ಆತನಿಂದ ಪಾಶುಪತಾಸ್ತ್ರವನ್ನು ಪಡೆದು ಅಭಿಷೇಕ ಪ್ರಿಯನಾದ ಶಿವನಿಗೆ ನಿರಂತರ ಅಭಿಷೇಕಕ್ಕಾಗಿ ಸೃಜಿಸಿದ ಜಲಮೂಲವೇ ಇಲ್ಲಿಯ ಆಶ್ಚರ್ಯಕರವಾದ ದಿವ್ಯ ವಿಶೇಷತೆ. ಈ ನೀರಿನ ಮೂಲವನ್ನು ಕಂಡುಹಿಡಿಯಲು ಗುಹೆಯೊಳಗೆ ಪ್ರವೇಶಿಸಿದ ಸಂಶೋಧಕರೆಲ್ಲ ಹೊರಬರಲಾಗದೆ ಜಲಗುಹೆಯಲ್ಲಿಯೇ ಶುದ್ಧರಾಗಿ ಹೋಗಿದ್ದಾರೆ ಅಂತ ಹಿರಿಯರ ಅಂಬೋಣ. ಮಳೆಗಾಲ ಬೇಸಿಗೆ ಕಾಲದಲ್ಲಿಯೂ ಒಂದೇ ತೆರನಾಗಿ ಧಾರಾಕಾರವಾಗಿ ನೀರು ಹರಿಯುವಂತೆ ಯಾವ ರೀತಿಯ ತಂತ್ರಗಳನ್ನು ಬಳಸಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವುದೇ ಈ ಕ್ಷೇತ್ರದ ಚಿದಂಬರ ರಹಸ್ಯವಾಗಿದೆ. ಇಂತಹ ಕೊಪ್ಪಳದ ಇಂದ್ರಕೀಲ ಪರ್ವತ ಮತ್ತು ಅರ್ಜುನನಿಂದ ಸೃಜಿಸಲಾದ ಜಲಮೂಲ, ಅಶೋಕನ ಶಿಲಾಶಾಸನವಿರುವ ಪಾಲ್ಕಿಗುಂಡು ಹಾಗೂ ಗವಿಮಠಗಳನ್ನು ಅವುಗಳ ಬಗ್ಗೆ ಇಂದ್ರಕೀಲ ಪರ್ವತದ ಮಲೆಮಲ್ಲೇಶ್ವರನ ಪ್ರಧಾನ ಅರ್ಚಕರಾದ ಶ್ರೀ ಪುಟ್ಟು ಸ್ವಾಮಿಗಳಿಂದ ಸವಿಸ್ತಾರವಾಗಿ ಎಲ್ಲವನ್ನ ತಿಳಿಯೋಣ ಮತ್ತು ಗವಿಮಠವನ್ನು ದರ್ಶಿಸೋಣ. ಗವಿಮಠ ಕೊಪ್ಪಳದ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಜಾತ್ರೆಯನ್ನು ಆಚರಣೆ ಮಾಡ್ತಕ್ಕಂಥ ಮಠವಾಗಿದೆ. ಒಂದು ಮಠದ ಪರಿಸರ ಹೇಗೆ ಚೊಕ್ಕವಾಗಿರಬೇಕು ಅನ್ನೋದಕ್ಕೆ ಕೊಪ್ಪಳದ ಗವಿಮಠವೇ ಒಂದು ನಿದರ್ಶನ. ಗುಹೆಯೊಳಗಿಂದ ಶಿವಲಿಂಗದ ಮೇಲೆ ಹರಿದು ಬರುವ ನೀರು ಮುಂದೆ ಅದೊಂದು ಹರಿವಾಣ ಮಾಡಿ ಇಲ್ಲಿ ಸಂಗ್ರಹಿಸ್ತಾರೆ. ಇಲ್ಲಿಂದ ಮುಂದೆ ಕುಡಿಯೋದಕ್ಕೆ ಅದು ಸಪ್ಲೈ ಮಾಡ್ತಾರೆ. ಅದನ್ನು ಸದ್ಯಕ್ಕೆ ಮುಚ್ಚಾರ, ಅಶುದ್ಧ ಮಾಡ್ತಾರೆ ಜನ ಅಂಥೇಳಿ. ಈ 40 ದಿವಸದಲ್ಲಿ ವಸತಿ ವಿದ್ಯಾರ್ಥಿಗಳಿಗೆ ಏನೇನು ಕಲಿಸ್ಕೊಡ್ತೀರಲ್ಲ? ಇಲ್ಲಿ ವೇದದ ಬಗ್ಗೆ ತೋರಿಸ್ತಾರೆ. ಹಾಂ, ಮುಂದೆ ಅವ್ರಿಗೆ ಯಾವ ರೀತಿ ಉಪಯೋಗ ಆಗ್ತಂತೀರಿ ಅಂತ ಅಂದರೆ ಉಪಯೋಗ ಅಂತ ಏನು ಕಲಿಸ್ತೀರಲ್ಲ? ಉಪಯೋಗ ಹಳ್ಳಿ ವಾತಾವರಣದಲ್ಲಿ ಏನಪ್ಪ ಅಂದರೆ ಒಂದು ಜನ್ಮರ ಬೆಲೆ ಅನ್ನೋದಿಲ್ಲ. ಹಾಂ, ಅದು ಉಳಿಸ್ಕೊಂಡು ಒಳ್ಳೆಯ ವಂಶ ಪರಂಪರೆಯಾಗಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಂ, ಪರಂಪರೆ ಪೂಜಾ ಪುರಸ್ಕಾರದ್ದೆಲ್ಲ ಪೂಜಾ ಪುನಸ್ಕಾರದ್ದೆಲ್ಲ ಪೂಜಾ ಪುನಸ್ಕಾರದ್ದೆಲ್ಲ ಅವ್ರಿಗೊಂದು ಸಂಸ್ಕಾರ ಇರಲಿ ಅಂತ.
ಇದು ಯಾರು ವ್ಯವಸ್ಥೆ? ನಮ್ಮ ಮಳೆಮಲ್ಲೇಶ್ವರ ದೇವಸ್ಥಾನ ಕಮಿಟಿ ಅದು ಟ್ರಸ್ಟ್ ಇದೆ, ಅವರಿಂದ ಅವ್ರ ಸಹಾಯದ ಮೇಲೆ ನಡೀತಾ ಇದೆ. ಈಗೆಲ್ಲ ಇಲ್ಲ ಉಚಿತ ಉಚಿತ ಊಟ ಪ್ರಸಾದ ಊಟ ಎಷ್ಟು ವಿದ್ಯಾರ್ಥಿಗಳು ಅಂದರೆ ಏನಪ್ಪ ಹೆಂಗೆ ಅನಿಸ್ತು ನಿಮಗೆಲ್ಲ? ನೋಡಿ ನೀವು ಇದೆಲ್ಲ ಬಂದು ದೊಡ್ಡ ಭಾಗ್ಯ ಕಲಿಯುಗದೊಳಗೆ ಕಲಿಬೇಕಂತ ಬಂದಿರಲ್ಲ ಎಲ್ಲರೂ ಬ್ಯಾಡ ಅನ್ನೋರಿದೆ. ವಿದ್ಯೆ ಕಲಿದು ಸನಾತನ ಸಂಸ್ಕೃತಿಯನ್ನು ಮುಂದುವರಿಸ್ತಾರೆ ಅಂದ್ರೆ ಈ ದೇಶದ ಆಸ್ತಿ ಇದೆ ನಿಮಗೆ. ಭಾಳ ಹೆಮ್ಮೆ ಅನಿಸ್ತದೆ. ವಸ್ತ್ರ ಹೌದಲ್ಲ ಇದೆಲ್ಲ ಪಾಲನೆ ಮಾಡ್ಬೇಕು. ಜನ ಏನಪ್ಪ ಅವ್ರು ಹಂಗಿದ್ದಾರೆ ನಾವೇ ಹಿಂಗಿದ್ದೀವಿ ಅವ್ರು ಇರ್ತಾರಲ್ಲ ಹಂಗೆ ಕೆರೆ ಕೆಡ್ತಿರ್ತದೆ ನಮ್ಮಿಂದ ಸೀದಾ. ನಮ್ಮ ಹೆಸರು ಪುಟ್ಟು ಶಾಸ್ತ್ರಿ ಇಲ್ಲೇ ಮಳೆಮಲ್ಲೇಶ್ವರ ಪ್ರಧಾನ ಹಾಂ ಹಾಂ ಇದೆ. ಈಗ ಈ ಮಳೆಮಲ್ಲೇಶ್ವರ ಬಗ್ಗೆ ಸ್ವಲ್ಪ ಇದ್ರ ಏನು ಇತಿಹಾಸ ಸರ? ಇದು ಪೂರ್ವ ಮಹಾಭಾರತ ಮತ್ತು ರಾಮಾಯಣ ನಡೆದಿರ್ತಕ್ಕಂಥ ಜಾಗ. ಅರ್ಜುನ ಏನು ತಪಸ್ಸು ಮಾಡಿ ಇಂದ್ರಕ್ಕೆ ಪಾಶುಪತಾಸ್ತ್ರವನ್ನು ಏನು ಪಡಿತಾನಲ್ಲ, ಅದು ಪಡೆದಿರ್ತಕ್ಕಂಥ ಜಾಗ ಅಂತಲೇ ಹೇಳ್ತಾರೆ. ಕೆಲವೊಂದಿಷ್ಟು ಋಷಿಮುನಿಗಳು ತಪಸ್ಸು ಮಾಡಿದ ಜಾಗ ಅಂತಲೇ ಹೇಳ್ತಾರೆ. ಅದೇ ರೀತಿಯಾಗಿ ಸತತವಾಗಿ 365 ದಿನಗಳ ಕಾಲ ಕೂಡ ಶಿವನ ಮೇಲೆ ಯಾವಾಗಲೂ ಗಂಗೆ ಹರಿತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ ಯಾಕಂದ್ರೆ ಇದು ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಪಾನಿಬಟ್ಲು ಉದ್ಭವ ಲಿಂಗ ಮತ್ತು ಉದ್ಭವ ಬಸವಣ್ಣ ಯಾವಾಗಲೂ ನೀರು ಹರಿತಾ ಇರುತ್ತೆ. ಆಮೇಲೆ ಅದೇ ರೀತಿಯಾಗಿ ನಮ್ಮ ಪ್ರೆಸೆಂಟ್ ಈಗ ನಮ್ಮ ಗವಿಮಠದಲ್ಲಿ ಏನು ಸ್ವಾಮಿಗಳು ಇದಾರಲ್ಲ, ಮೂಲ ಕರ್ತೃಗದಿಗೆ ಅವ್ರು ಇಲ್ಲೇ ತಪಸ್ಸು ಮಾಡಿ ನಾನಾ ಪವಾಡಗಳನ್ನು ಮಾಡಿಬಿಟ್ಟು ಅಲ್ಲಿ ಹೋಗಿ ಜೀವಂತವಾಗಿ ಲಿಂಗೈತಾ ಇರತಕ್ಕಂಥ ಜಾಗ. ಇಲ್ಲಿ ತಪಸ್ಸಲ್ಲಿ ಏನೇ ಮಾಡಿದ್ರು, ಆ ಮಠದಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಕೂಡ ಈ ಮಳೆಮಲ್ಲೇಶ್ವರ ಸ್ವಾಮಿ ಸನ್ನಿಧಾನದಿಂದನೇ ಅಲ್ಲಿಗೆಲ್ಲ ಹೋಗುತ್ತೆ. ಇಲ್ಲಿ ಮೂಲತಃ ಗವಿಮಠಕ್ಕೆ ಇದೆ ಗುರುಗಳ ಮಠ. ಇಲ್ಲಿಂದ ಏನೇ ಫಂಕ್ಷನ್ಗಳು ಮಾಡಿದ್ರು, ಏನೇ ಕಾರ್ಯಕ್ರಮಗಳು ಮಾಡಿದ್ರು, ಮಳೆಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದ ತೊಗೊಂಡೆ ಅಲ್ಲಿಗೆಲ್ಲ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ರು. ಅವ್ರದ್ದು ತಪಸ್ಸಿನ ಬಗ್ಗೆ ಗವಿಮಠ ಸ್ವಾಮಿಗಳು ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಅಮಾವಾಸ್ಯೆ ದಿನ ಚಂದ್ರನನ್ನು ತೋರಿಸಿರ್ತಕ್ಕಂಥದ್ದು, ಸತ್ತಾಕಳವನ್ನು ಬದುಕಿಸಿರ್ತಕ್ಕಂಥದ್ದು, ನಾನಾ ಪವಾಡಗಳಿದ್ದಾವೆ, ಸುಮಾರು ಪವಾಡಗಳಿದ್ದಾವೆ. ಅದೆಲ್ಲ ಇಲ್ಲಿ ತಪಸ್ಸು ಮಾಡಿ ಇಲ್ಲಿ ಶಕ್ತಿಯನ್ನು ಪಡ್ಕೊಂಡು ಇಲ್ಲಿ ಅವರ ಅನುಗ್ರಹವನ್ನು ಪಡ್ಕೊಂಡೆ ಅಲ್ಲಿ ಹೋಗಿ ಗವಿ ಒಳಗೆ ಜೀವಂತ ಸಮಾಧಿ ಆಗಿರ್ತಾರೆ. ಅವ್ರು ಯಾವ ಊರಿಗೆ ಮೂಲತಃ? ಇಲ್ಲಿಂದ ಇಲ್ಲಿ ಮಂಗಳಾಪುರ ಅಂತ. ಮಂಗಳಾಪುರ, ಕೋಳೂರು ಮಂಗಳಾಪುರ. ಇಲ್ಲೇ ಈ ಗುಡ್ಡ ದಾಟಿದ್ರೆ ಮಾತ್ರ ಇಲ್ಲಿ ಮಂಗಳಾಪುರ. ಮೂಲತಃ ಇಲ್ಲೇ ಮಂಗಳಾಪುರ. ಇಲ್ಲಿ ಏನೇನು ಧಾರ್ಮಿಕ ಕಾರ್ಯಕ್ರಮ ಯಾವ್ಯಾವ ದಿವಸ ನಡೀತವೆ? ಧಾರ್ಮಿಕ ಕಾರ್ಯಕ್ರಮ ಪ್ರತಿ ಅಮಾವಾಸ್ಯೆ ಗಣಹೋಮ ರುದ್ರಹೋಮ ನಡೀತದೆ. ಆಮೇಲೆ ವಿವಾಹಗಳು ಜಾಸ್ತಿ ಆಗ್ತವೆ. ಮತ್ತು ಯಾರಾದರೂ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಿರ್ತಾರೆ. ಮತ್ತು ಯಾವ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಕಾರ್ಯಕ್ರಮ ಚೆನ್ನಾಗಿ ನಡೀತದೆ. ಈಗ ನೀರಿನ ಮೂಲ ಒಟ್ಟ ಕಡಿಮೆ ಆಗಿಲ್ಲ. ಅವತ್ತು ಪ್ರೆಸೆಂಟ್ ಎಷ್ಟಿತ್ತು, ಪ್ರತಿ ಎಂಥ ಮಳೆ ಇದ್ರೂ ಕೂಡ ತಾತ್ಕಾಲಿಕ ಸ್ಪೀಡ್ ಹರಿತೈತಿ. ಯಥಾ ಪ್ರಕಾರ ಅದು ಎಷ್ಟಿರುತ್ತೋ ಅಷ್ಟೇ ಆಗುತ್ತೆ. ಹೋಗೋದು ಅಲ್ಲೇನು ಕುಡಿತಿದ್ರು ಅವನ್ನ. ಹೌದು. ಈಗ ಅದನ್ನು ಏನು ಮಾಡಿದ್ವಿ, ಇಲ್ಲಿಂದ ಅಲ್ಲಿ ಸಿಂಕ್ ಐತ್ರಿ, ಅದನ್ನೆಲ್ಲ ಜಾಯ್ನ್ ಆಗಿ ಪೂರ್ತಿ ಅಲ್ಲಿ ಸಿಂಕ್ ಅಲ್ಲಿ ಕುಡಿದ್ರು. ಅಲ್ಲಿ ಹೋಗಿ ಜನರು ಹೋಯ್ತಾರೆ, ಕುಡಿಲಿಕ್ಕೆ ಹೋಗ್ತಾರೆ. ಕೆಲವೊಂದಿಷ್ಟನ್ನೆಲ್ಲ ತೀರ್ಥ ಕೆಲವೊಂದಿಷ್ಟು ಸುಮಾರು ಇಲ್ಲಿ ಕೊಪ್ಪಳದಲ್ಲಿರ್ತಕ್ಕಂಥ ಒಂದು 3-4 ಮಂದಿ ಡಾಕ್ಟ್ರುಗಳೆಲ್ಲ ನೀರು ಇಲ್ಲಿಂದಾನೇ ತಗೊಂಡು ಹೋಗ್ತಾರೆ. ವಾರದಲ್ಲಿ 2-3 ಸರಿ ಬಂದು ಎಲ್ಲ ಡಾಕ್ಟರ್ಸ್ ಇಲ್ಲಿಂದ ಬಂದು ಆ ನೀರನ್ನೇ ಅವರೇ ಒಂದು ಸರಿ ಬಂದರೂ ಒಂದು 10-12 ಕ್ಯಾನ್ ತೊಗೊಂಬಂದಿರ್ತಾರೆ. ತೊಗೊಂಬಂದು ಅವರೇ ತೊಗೊಂಬಂದು ತುಂಬಿಕೊಂಡು ಹೋಯ್ತಾರೆ. ಅವರು ಇದಕ್ಕೆ ಇದನ್ನೇ ಕೊಡೋದು ಸ್ವಾಮಿಗಳೇ ನಾವು ಅಂತ ಹೇಳ್ತಾರೆ. ನಾವು ನಮ್ಮ ಮಕ್ಕಳಿಗೆಲ್ಲ ಅವೇ ನೀರು ಕುಡಿಸೋದು. ಯಾವುದೇ ಕಾರಣಕ್ಕೂ ಫಿಲ್ಟರ್ ಮಷೀನ್ ಐತಂದ್ರೆ ಫಿಲ್ಟರ್ ನೀರು ಕುಡಿಸೋಲ್ಲ. ಶುದ್ಧೀಕರಣವಾಗಿ ಬರ್ತಕ್ಕಂಥ ಗಂಗೆ ಸುಮ್ಮನೆ ಎಲ್ಲಿ ಎಲ್ಲ ಫಿಲ್ಟರ್ ಮಾಡೋದು ಅಂತ. ನಂಬರ್ ಹೇಳ್ತೀರಿ? 7. ಈಗ ಇದು ಮಳೆಮಲ್ಲೇಶ್ವರನ ಗರ್ಭಗುಡಿಯ ಗೋಪುರ. ಇಲ್ಲಿಯ ಆ ಜಲಮೂಲದ ವಿಶೇಷತೆ, ಈಗ ಆ ಜಲಮೂಲವನ್ನು ದರ್ಶನ ಮಾಡ್ತಕ್ಕಂಥ ಪ್ರಯತ್ನ. ಇಲ್ಲೇನು ಗ್ರಿಲ್ ಹಾಕಿದ್ದಾರೆ, ಜನ ಈ ಜಲವನ್ನು ಅಶುದ್ಧ ಮಾಡ್ತಾರೆ ಅಂತ ಹಾಕಿದ್ದಾರೆ. ಇದೇ ಗುಹೆ. ಈ ಗುಹೆಯೊಳಗಿಂದ ನೀರು ಬರ್ತದೆ ನಿರಂತರವಾಗಿ. ಇದು ಇಷ್ಟೇ ಇರ್ತದೆ ಲೆವೆಲ್. ಇದು ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಮಳೆಗಾಲ ಇರಲಿ, ಬೇಸಿಗೆಗಾಲ ಇರಲಿ, ಇನ್ನೊಂದಿರಲಿ. ಇದೇ ಇದರ ವಿಶೇಷತೆ. ಈ ಒಳಗೆ ಪ್ರವೇಶ ಮಾಡಿದಂಥವರು ಅಲ್ಲೇ ಒಳಗಡೆ ವಿಶ್ರಾಂತಿ ತಗೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹಿರಿಯರ ಅಂಬೋಣ. ಈ ಜಲ ಗರ್ಭಗುಡಿ ಒಳಗೆ ಹೋಗ್ತದೆ ಕೆಳಗಡೆಯಿಂದ. ಇದೇ ಗರ್ಭಗುಡಿ, ಅದು ಹಿಂದೆ ಜಲಮೂಲ. ಈ ಗರ್ಭಗುಡಿ ಒಳಗೆ ಇಲ್ಲಿ ಶಿವಲಿಂಗ ಅದ, ನಿಮ್ಗೆ ಕಾಣಿಸ್ತಿರೋದನ್ನ. ಆ ನೀರಲ್ಲಿ ಬರ್ತಾಯಿದ್ರು, ಅದು
ನಿರಂತರವಾಗಿ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು. ಇದು ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಂಥ ಸಂತೋಷದಲ್ಲಿ ಅಭಿಷೇಕ ಪ್ರಿಯನಾದಂಥ ಶಿವನಿಗೆ ಈ ಜಲವನ್ನು ಸೃಷ್ಟಿಸಿ ನಿರಂತರವಾಗಿ ಅಭಿಷೇಕ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದು. ಈಗ ಭಾರತಕ್ಕೆ ಅರ್ಜುನ ಪಡೆದಂಥ ಪಾಶುಪತಾಸ್ತ್ರಗಳ ಅಗತ್ಯತೆ ಇದೆ. ನರೇಂದ್ರ ಮೋದಿಜಿಯವರಲ್ಲಿ ಮತ್ತು ನಮ್ಮ ಸೈನಿಕ ಸಿಬ್ಬಂದಿಯೊಳಗೆ ಅರ್ಜುನನೇ ನಿಂತು ಏನಪ್ಪ ಅಂದ್ರೆ ಮಾನವ ಕುಲಕ್ಕೆ ಕಂಟಕಪ್ರಾಯರಾಗಿರುವ ರಕ್ಕಸರನ್ನು ಸೆದೆಬಡಿಯುವ ಶಕ್ತಿಯನ್ನು ನೀಡಲಿ ಅಂತ ಕ್ಷೇಮ ಮಾರ್ಗವು ಮಲ್ಲೇಶ್ವರನಲ್ಲಿ ಪ್ರಾರ್ಥಿಸುತ್ತದೆ. ಈಗ ನಿಮ್ಗೆ ಕಾಣ್ತಾ ಇದೆಯಲ್ಲ ಅರ್ಧಚಂದ್ರಾಕೃತಿಯಲ್ಲಿರ್ತಕ್ಕಂಥ ಬಂಡೆ, ಅದೇ ಪಾಲ್ಕಿ ಗುಂಡು ಅಂಥೇಳಿ ಕರೆಯಲ್ಪಡ್ತದೆ. ಅಲ್ಲಿ ಅಶೋಕನ ಶಿಲಾಶಾಸನವಿದೆ. ಇತಿಹಾಸಕಾರರು, ಸಂಶೋಧಕರು ಆಗಾಗ ಬಂದು ಅದನ್ನು ಅಧ್ಯಯನ ಮಾಡ್ತಾರೆ. ಇದು ಕೊಪ್ಪಳದಲ್ಲಿರ್ತಕ್ಕಂಥ ಗವಿಮಠದ ಚೊಕ್ಕವಾದಂಥ ಪರಿಸರ. ಸದ್ಯಕ್ಕೆ ಇಂದ್ರಕೀಲ ಪರ್ವತದ ನಂತರ ಗವಿಮಠವೇ ಏನಪ್ಪ ಅಂತಂದ್ರೆ ಕೊಪ್ಪಳಕ್ಕೆ ಹೆಸರು ತಂದುಕೊಡ್ತಕ್ಕಂಥ ಸ್ಥಳಗಳು. ಒಂದು ಮಠವನ್ನು ಹೇಗೆ ಚೊಕ್ಕವಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಕೊಪ್ಪಳದ ಗವಿಮಠವೇ ನಿದರ್ಶನ. ಈ ಇರ್ತಕ್ಕಂಥ ಅಭಿನವ ಶ್ರೀ ಗವಿಸಿದ್ದೇಶ್ವರರು ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇಲ್ಲೇ ಗವಿಸಿದ್ದೇಶ್ವರ ಇರ್ತಕ್ಕಂಥ ಸ್ಥಳ.